ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಇವತ್ತು ಮಾರ್ನಿಂಗೇ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಟಿಫನ್ ಮಾಡ್ತಾಯಿದ್ದೆ. ಅದಕ್ಕೆ ಇದು ಬಟಾಣಿ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ. ನಾನು ಯಾವಾಗಲೂ ಸುಡಿದ್ಬಿಟ್ಟು ಕವರಲ್ಲಿ ಹಾಕುತ್ತಿದ್ದೆ. 15 ಡೇಸ್ವರೆಗೂ ಇರ್ತಿರ್ಲಿಲ್ಲ, ಮೊಳಕೆ ಬಂದುಬಿಡ್ತಿತ್ತು. ಇದು 15 ಡೇಸ್ ಮೇಲೆ ಆಗಿದೆ ತಂದು. ಅದು ಹಂಗೆ ಫ್ರೆಶ್ ಆಗೇ ಇತ್ತು, ಒಂಚೂರು ಮೊಳಕೆ ಬಂದಿರಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಈ ಟಿಪ್ ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟೇ ಫ್ರೆಶ್ ಆಗಿತ್ತು, ಸ್ವಲ್ಪ ಸಿಪ್ಪೆ ಇದಾದ್ರೂ ತುಂಬ ಫ್ರೆಶ್ ಆಗಿತ್ತು ಬಟಾಣಿ. ನೀವು ಈ ಥರ ಫಾಲೋ ಮಾಡಿ ನೋಡಿ, ಏನು ಅನಿಸುತ್ತೆ ಹೇಳಿ. ಯಾರಾದರೂ ಸುಳಿದು ಮಡಗಿದ್ರೆ ಬೇಗನೆ ಮೊಳಕೆ ಬಂದುಬಿಡುತ್ತೆ, ಅದಂತೂ ನಿಜ. ಲಾಸ್ಟ್ ಬ್ಲಾಗಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ, ನಿಮ್ಮ ರೆಸಿಪೀಸ್ನ ಟ್ರೈ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿತ್ತು, ಹಾಗೆ ರೆಸಿಪೀಸ್ನ ಶೇರ್ ಮಾಡ್ಕೊಳ್ಳಿ ಅಂತ. ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ಬೆಳಗ್ಗೆ ಟಿಫನಿಗೆ ಅರ್ಜೆಂಟಾಗಿ, ಈಸಿಯಾಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಮಾಡುವಂಥ ಒಂದು ಕೋರಿಯಂಡರ್ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಟಾಣಿ, ಬೀನ್ಸು ಮತ್ತು ಕ್ಯಾರೆಟ್ನ ಕಟ್ ಮಾಡಿಬಿಟ್ಟು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಹನೀಶ್ ಎದ್ಬಿಟ್ಟಿದ್ದ ಅಷ್ಟರಲ್ಲಿ ಅವ್ನಿಗೊಂದು ಕ್ಯೂಬು ಇದು ಆಮ್ಲ ಕ್ಯೂಬ್ ಮಾಡಿಟ್ಟಿದ್ನಲ್ಲ, ಅದನ್ನು ಬಿಸಿನೀರಿಗೆ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ಅವನಿಗೆ ಇದನ್ನು ಕೊಡ್ತೀನಿ. ಇದು ತುಂಬ ಹೆಲ್ತಿ. ಟ್ರೈ ಮಾಡಿಲ್ಲ ಅನ್ನೋ ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಹೇಳಿ ನನಗೆ. 1 ಮಂತ್ ಟ್ರೈ ಮಾಡಬೇಕು. ನಿಮ್ಮ ಆಲ್ಮೋಸ್ಟ್ ಏರ್ ಸ್ಕಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಇದಕ್ಕೆ ಮಸಾಲೆ ರುಬ್ಕೊಬೇಕು. ಅದಕ್ಕೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ಒಂದು ಸ್ವಲ್ಪ ಸಾಕು, ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾಲಿಯಾಗಿತ್ತು ಮತ್ತು ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು 3. ನೀವು ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿಗೂ ಒಣಮೆಣ್ಸಿನ್ಕಾಯಿಗೂ ಡಿಫ್ರೆನ್ಸ್ ನಾನು ನೋಡಿದ್ದೀನಿ. ಹಸಿರು ಮೆಣಸಿನ್ಕಾಯಲ್ಲೂ ಮಾಡಿದ್ದೀನಿ, ಒಣಮೆಣ್ಸಿನ್ಕಾಯಲ್ಲಿ ಸ್ವಲ್ಪ ಇದು. ನೆಕ್ಸ್ಟು 1 ಇಡಿಯಷ್ಟು ಇದು ಕೊತ್ತಂಬರಿ ಸೊಪ್ಪು ಬೇಕು. ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಇರಬೇಕು, ಪುದೀನ ಒಂದು ಸ್ವಲ್ಪ ಕಡಿಮೆ, ಕೊತ್ತಂಬರಿ ಸೊಪ್ಪು 1 ಇಡಿ ಮೇಲೆ ಇರಬೇಕು. ಇದನ್ನಿಷ್ಟನ್ನು ನುಣ್ಣಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಒಂಚೂರು ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಯಾಕೆಂದರೆ ಕಲರ್ ಹಾಗೇ ಇರುತ್ತೆ ಅಂತ ಉಪ್ಪು ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಇನ್ನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಕಾಯ್ದ್ಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಇತ್ತು ಅದಕ್ಕೋಸ್ಕರ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ, ಬರೀ ಎಣ್ಣೆನೇ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಅದ್ರ ಜೊತೆಗೆ ಚಕ್ಕೆ, ಪಲಾವ್ ಎಲೆ ಮತ್ತು ಏಲಕ್ಕಿ, ಲವಂಗ, ಸ್ಟಾರ್, ಇದು ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ಎಣ್ಣೆಲಿ ಒಂದು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಬೇಕು. ಅದು ಕಾಯ್ದ್ಮೇಲೆ ಇದಕ್ಕೆ ಕಟ್ ಮಾಡಿದಂಥ ಸಣ್ಣ ಸಣ್ಣ ಉದ್ದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಬೇಯಿಸ್ಕೊಂಡಿದ್ವಲ್ಲ ತರಕಾರಿ, ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ತರಕಾರಿನೆಲ್ಲ, ಅದಕ್ಕೆ ಒಂದೇ ಒಂದು ಚಿಕ್ಕ ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನಿಲ್ಲ, ಸ್ಕಿಪ್ ಮಾಡ್ಕೊಬೋದು. ಇವಾಗ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ಅದನ್ನು ಹಾಕ್ತಾಯಿದ್ದೀನಿ. ಪೇಸ್ಟ್ ಹಾಕ್ಬಿಟ್ಟು ರುಬ್ಬಿರೋಂಥ ಮಸಾಲೆ ಹಾಕಿ ಚೆನ್ನಾಗಿ ಆ ಮಿಕ್ಸಿ ಬಟ್ಲಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ತರಕಾರಿ ಬೇಯಿಸಿದ ನೀರು ಇತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ, ಎಕ್ಸ್ಟ್ರಾ ನೀರು ಹಾಕ್ಕೊಂಡಿಲ್ಲ. ತರಕಾರಿ ಬೇಯಿಸಿದ ನೀರು ಒಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನೇ ಮಿಕ್ಸಿ ಬಟ್ಲಿಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಆ ನೀರು ಒಂದು ಸ್ವಲ್ಪ ಬಿಟ್ಕೊಬೇಕಷ್ಟೇ. ಇದಕ್ಕೆ ಜಾಸ್ತಿ ನೀರು ಹಾಕೋಂಗಿಲ್ಲ. ಈಗ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು, ನೀರೆಲ್ಲ ನೀಟಾಗಿ ನೀರು ಹಾಕಿರ್ತೀವಲ್ವ ಅದೆಲ್ಲ ಸ್ವಲ್ಪ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪು, ಟೇಸ್ಟಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು, ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಅಷ್ಟೇ. ಇವಾಗ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂಚೂರು ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಗೊಜ್ಜು ಥರ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕಷ್ಟೇ. ಲಾಸ್ಟಲ್ಲಿ ಉಪ್ಪು ಕರೆಕ್ಟಾಗಿದೆಯಾ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ. ಇದಿಷ್ಟೇ ರೆಡಿಯಾಗಿ ಹೋಗುತ್ತೆ. ಈಸಿ ಆ್ಯಂಡ್ ಹೆಲ್ತಿ, ಕ್ವಿಕ್ಕಾಗಿ ಬೇಗ ಆಗೋಗುತ್ತೆ, ಮತ್ತು ಟೇಸ್ಟು ಮಾತ್ರ ಚೆನ್ನಾಗಿರುತ್ತೆ. ಇದು ರೆಸಿಪಿನ ಒಂದ್ಸತಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಲಾಸ್ಟ್ ರೆಸಿಪಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿದ್ರಿ, ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈಗ ಇದು ರೆಡಿ ಆಗಿದೆ. ಇದು ಸ್ವಲ್ಪ ಜಾಸ್ತಿ ಆಗಿದೆಯಲ್ಲ ಗೊಜ್ಜು ಥರ, ಅದನ್ನು ಸ್ವಲ್ಪ ಎತ್ತಿಟ್ಬಿಡ್ತೀನಿ ನಾನು. ಅನ್ನಕ್ಕೆ ಅವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಕಳಿಸ್ಕೊತೀನಿ. ಎಲ್ಲ ಫುಲ್ಲು ಒಟ್ಟಿಗೆ ಹಾಕ್ಬಿಟ್ಟು ಎಲ್ಲ ಕಳಿಸಿಟ್ಬಿಡಲ್ಲ, ಏಕೆಂದರೆ ಸ್ವಲ್ಪ ತಿನ್ನೋದು ಕಡಿಮೆ ಆದ್ರೂ ಅದು ಗೊಜ್ಜಿದ್ರೆ ಇನ್ನೊಂದು ಸತಿ ಬಿಸಿ ಅನ್ನ ಮಾಡಿದಾಗ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೈಡ್ಗೆ ಒಂಚೂರು ಊಟಕ್ಕೆ, ಮಧ್ಯಾಹ್ನ ಊಟದ ಜೊತೆ ಒಂದು ಸ್ವಲ್ಪನಾದರೂ ಟೇಸ್ಟಾಗಿರುತ್ತಲ್ಲ ಅಂತ ನಾನು ಫಸ್ಟೇ ಎತ್ತಿಟ್ಬಿಡ್ತೀನಿ. ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಳಿಸ್ಕೊತೀನಿ. ಈಗ ಇದಕ್ಕೆ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಕೋರಿಯಂಡರ್ ರೈಸ್, ಕೊತ್ತಂಬರಿ ಸೊಪ್ಪಿನ ಅನ್ನ. ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮಾತ್ರ. ಏನು ಮಾಡ್ತಿದ್ಯಾ ನೀಶು?
ಕಾರ್ ಆಡಿಸ್ತೀನಿ. ಕಾರ್ ನನ್ನ ಸೋಫಾ ಎಲ್ಲ ನೀಟಾಗಿ ಜೋಡಿಸಿದ್ರೆ ನೀನು ಕಾರ್ ಮಾಡ್ಕೊಂಡಿದ್ಯಾ? ಇದು ಕೀ ಸ್ಟಾರ್ಟ್ ಮಾಡು. ಯಾವುದು ಸ್ಟೇರಿಂಗು? ಇದು ಅದು ಸ್ಟೇರಿಂಗಾ? ತಟ್ಟೆ. ಇದು ಗೇರು. ಇದು ಟಿವಿ ರಿಮೋಟ್ ಕಾರಲ್ಲಿ ಇರುತ್ತಲ್ಲ. ಕಾರಲ್ಲಿ ಟಿವಿ ಬೇರೆ ಐತಾ ನಿಮ್ಮ ಕಾರಲ್ಲಿ? ಯಾವುದು ಟಿವಿ? ಯಾವುದು ಟಿವಿನ? ಎಲ್ಲೈತೆ? ಅಲ್ಲೇ ಮಡಿಕೊಂಬಿಟ್ಟಿದ್ಯಾ? ಇದು ಡೋರು. ಇದು ತಿನ್ನಕ್ಕೆ ಬೇಯಿಸ್ಕೊಂಡೆಲ್ಲನ ಹೋಟ್ಲಲ್ಲಿ ಇದು ತಟ್ಟೆ ಎಲ್ಲ ತಗೊಂಡಿದ್ದೀನಿ. ಹೋಟ್ಲಲ್ಲಿ ಎಲ್ಲಾನು ಹೊಟ್ಟೆ ಹಸಿದ್ರೆ ಚೂರು ಕಟ್ ಮಾಡ್ಕೊಂಡು ತಿನ್ಕೊಂಡು ಹೋಯ್ತಾ ಇರ್ತೀನಿ. ರಾತ್ರಿ ಎಲ್ಲ ಇಲ್ಲಿ ಮಾಡಿದ್ದೀನಿ. ನೀರು ಕುಡಿ. ಇವಾಗ ನೀರು ತಂದಿದ್ದೀನಿ. ಫುಲ್ಲು. ನಮ್ಮ ಹುಡುಗ ಏನೋ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದೆ. ಫೇವ್ರೆಟ್ ಬುಕ್ಕು. ನಿನ್ನ ಫೇವ್ರೆಟ್ ಬುಕ್ ಅದು? ಯಾವಾಗಲೂ ನೋಡ್ಬೇಕು ಅನಿಸ್ತದೆ. ಯಾವಾಗಲೂ ನೋಡ್ಬೇಕು ಅನ್ಸುತ್ತಾ? ತೋರ್ಸೋದೇನು? ಟಾಪ್ 10 ಬುಕ್ ಹೆಸರು. ನನಗೆ ಇವ್ರು ಇಷ್ಟ. ಇವ್ದು ಯಾರವರು? ಐರನ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಫೈಟಿಂಗ್ ಜೆಟ್, ಮತ್ತೆ ಇದು ಬೈಕ್ ರೇಸ್ ನನ್ನ ತಲೆಗೆ ಫಿಕ್ಸ್ ಆಗೋಗೈತೆ. ಏನು ಬೈಕ್ ರೇಸ್ ನನ್ನ ತಲೆಗೆ ಫಿಕ್ಸ್ ಆಗೋಗೈತೆ? ಏನಂತ ಏನಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ಯಾ? ಅದು ನಂಗೆ ಇಷ್ಟ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಹೋಗ್ಬೇಕಾರೆ ನೀಪಾಟಿ ಇರುತ್ತಲ್ಲ ಅದ್ರ ರೋಡಿಗೆ ಟಚ್ ಮಾಡ್ಸ್ಕೊಂಡು ಹೋಗ್ತಾರೆ. ಸ್ಕೂಲಲ್ಲಿ ದಿನ ಎರಡರಲ್ಲ ಅದನ್ನೇ ಆಡೋದು. ನೀನಾ? ಸ್ಕೂಲಲ್ಲಿ ಅದನ್ನ ಆಡಕ್ ಹೋಯ್ತೀಯಾ? ಫ್ರೀ ಪೀರಿಯಡ್ ಮ್ಯಾಮ್ ಬಂದಿರೋದ್ಮೇಲೆ ಎರೇಸರ್ ತಗೊಂತೀನಲ್ಲ, ಅಕ್ಷರ ಅಂತ ಒಂದು ಪೇಪರ್ ಹಾಕಿರ್ತಾರಲ್ಲ, ತೆಗ್ದಿಂಗ್ ಮಾಡಿ ಹಿಂಗ್ ಉಜ್ಕೊಂಡು ಹಿಂಗ್ ಹೋಯ್ತಾ ಇರ್ತೀನಿ. ಮಧ್ಯದಲ್ಲಿ ಹಿಂಗ್ ಪೆನ್ಸಿಲ್ ಇಕ್ಕಿರ್ತೀನ, ಹಿಂಗ್ ಉಜ್ಕೊಂಡು ಹಿಂಗ್ ಹೋಯ್ತಾ ಇರ್ತೀನಿ ಎರೇಸರ್ ತಗೊಂಡು. ಇಲ್ಲಿ ಇದು ಹೆಂಗೈತೆ? ಏನದು? ಏರೋಪ್ಲೇನು. ಇಲ್ಲಿ ಕಾರ್ಗಳು ಹೆಂಗವೆ? ಇದು 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 ಫೈಟಿಂಗ್ ಜೆಟ್. ಹೌದಾ? ಫೈಟಿಂಗ್ ಜೆಟ್ ಇನ್ನ ತೋರಿಸ್ತೀನಿ. ಇಲ್ಲಿ ಹಿಂಗ ಯಾವುದು ಇಲ್ಲ ನೀ ಪ್ಯಾಡ್ ಇರುತ್ತಲ್ಲ ಕಾಲ್ದು, ಈ ಕಡೆ ಹಾಕಂತಾರಲ್ಲ, ಅದು ಈ ಕಡೆ ಐತಲ್ಲ ರೋಡು ಟಚ್ ಆಗುತ್ತೆ, ಹಂಗೆ ತಿರ್ಗಿಸ್ಕೊಂತಾರೆ. ಇಲ್ಲಿ ಈ ಟೈಟಾನಿಕ್ ತಾನೆ? ಟೈಟಾನಿಕ್ ಬೋಟ್. ಇದು ಅಕ್ಷಯ್, ಇದು ಟೈಟಾನಿಕ್. ಇದು ಟೈಟಾನಿಕ್. ಇವಾಗ ಮುಳುಗಿರೋದು ಇದು ಅಂತವನು, ಇದು ಮುಳುಗಿರೋದು ಇದು ಅಂತವನೆ ಟೈಟಾನಿಕ್ ಬೋಟು. ಈಗ ಮೋಸ ಪೈಪ್ ಇಕ್ಕಿದವ್ರು ಇಲ್ಲಿ. ಪೈಪ್ ಇಕ್ಕೋರೆ. ಏಯ್ ತೆಗಿ, ಪೈಪ್ ಇಕ್ಕಿರೋದಲ್ಲ ಅದು, ಫಾಲ್ಸ್ ಕಣಪ್ಪ ಅದು. ಫಾಲ್ಸ್ ಹಂಗೆ ಬರೋದು, ಮೇಲ್ ಬೆಟ್ಟದಿಂದ ನೀರು ಬರೋದು ಫಾಲ್ಸ್. ಪೈಪ್ ಇಕ್ಕಿ ನೀವು ಏನು ನೋಡಿರೋನಲ್ಲ, ಹೋಗಿ ನೋಡಿರೋ ಥರ ಹೇಳ್ತೀಯಲ್ಲ ನೀನು. ನಾವು ಪಟಾಕಿ ಹೊಡೆದಿದ್ವಿ ಒಂದೇ. ಪಟಾಕಿ ಬಾಕ್ಸ್ ಇಲ್ಲಿ ಮೇಲಿಂದ ಜಂಪ್ ಮಾಡ್ತಾರಲ್ಲ ಈ ಥರ. ಎರಡು ಸತಿ ಕನ್ಸಲ್ಲಿ ಎರಡು ಸತಿ ಬಿದ್ನ, ಮತ್ತೆ ವಾಪಸ್ ಬಂದು ಮತ್ತೆ ಬಿದ್ನ. ಯಾರು? ನಾನು. ಇದರಿಂದ ಗೈತಲ್ಲ ಕನ್ಸಲ್ಲಿ ಹೋಗಿದ್ದೀನಿ, ನಿಜವಾಗ್ಲೂ ಹೋಗಿಲ್ಲ. ನಿಜ ಹೋಗಿದ್ದೀನಿ ಅಂದರೆ ನಂಬೋರು ಯಾರಿಲ್ಲಿ? ನಾನು ಇಲ್ಲೇ ಇದ್ದೀನಿ. ಈ ಥರ ಕನ್ಸಲ್ಲಾಗಿ ಯಾವುದೋ ಬೈಕಿಗೆ ಗುದ್ಕೊಂಡಿದ್ದೀನಿ, ಗುದ್ಕೊಂಡ್ಬಿಟ್ಟು ಮತ್ತೆ ಹಂಗೆ ಕೂತ್ಕೊಂಡು ಫಸ್ಟ್ ಬಂದಿದ್ದೀನಿ. ನನಗೆ ಗುದ್ದಿರೋದು ನೀನು. ಇಲ್ಲಿಂದ ನೋಡು, ಇದು ಆನೆ ಸೊಳ್ಳು ಥರ ಇಲ್ವಾ? ಇದು ನೋಡು, ಆನೆ ಸೊಳ್ಳು ಥರ ನೋಡು, ಆನೆ ಸೊಳ್ಳು ಥರ ಇಲ್ವಾ? ಇಲ್ಲಿ ಇಲ್ಲಿರೋದು ಕೊಂಬು, ಆನೆ ಸೊಳ್ಳು ಥರ ಇಲ್ಲ ಐತೆ, ಕೊಂಬಿರೋದು ಇಲ್ಲಿ ದಂತ ಅದು. ಕರೆಕ್ಟ್. ಹೀಗೆ ಮನೇಲಿದ್ದರೆ ಇವನಂತೂ ಏನಾದರೂ ಒಂದು ಹೇಳಿ ತಲೆ ತಿಂತಾ ಇರ್ತಾನೆ. ಆ್ಯಕ್ಚುಲಿ ಅಂದರೆ ಇವನಿಗೆ ಈ ಪಾರ್ಸಲ್ ಬಂದಿರೋದೆಲ್ಲ ಓಪನ್ ಮಾಡೋದು ಅಂದರೆ ಇವ್ನಿಗೆ ಇಷ್ಟ. ಅದಕ್ಕೋಸ್ಕರ ಇವನ ಕೈಯಲ್ಲೇ ಓಪನ್ ಮಾಡ್ಸೋಣ ಅಂತ ಏನು ಬಂದರೂ ಹಂಗೆ ಇಟ್ಟಿರ್ತೀನಿ. ಅವ್ನು ನೋಡಿದ ತಕ್ಷಣ ಅವ್ನು ಓಪನ್ ಮಾಡಿಬಿಡ್ಬೇಕು, ಅವನೇ ಓಪನ್ ಮಾಡಬೇಕು, ಅದು ಇಷ್ಟ. ಮಮ್ಮಿ ನಾನು ಓಪನ್ ಮಾಡ್ತೀನಿ ಪ್ಲೀಸ್ 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 ಅಂತ, ಅದರಲ್ಲಿ ಏನಿರುತ್ತೆ ಅಂತ ಅವನಿಗೆ. ಏನು ತರಿಸ್ಲ ಇದರಲ್ಲಿ ಒಂದೊಂದು ಮಿಸ್ಸಿಂಗ್ ಆಗೈತಿ. ಇಲ್ಲಿ ಇದೇನು ಗೊತ್ತಾ? ವಿನಾಯಕ ಅಂತ ಗಣೇಶ 8 ಥರದಲ್ಲಿ ಇರ್ತಾರೆ, ಒಂದೊಂದರಲ್ಲೂ ಒಂದೊಂದು ಥರ. ಅದಕ್ಕೆ ಅದು ಇದು ಈ ಥರ ಬುಕ್ ಮಾಡಿದ್ದೆ. ಒಂದು ಶ್ರೀ ಅಷ್ಟವಿನಾಯಕ ದರ್ಶನ ಅಂತ 8 ಥರದಲ್ಲಿ ಇರ್ತಾರಲ್ಲ ಗಣೇಶ, ಆ 8 ಥರನೂ ಇಲ್ಲಿರುತ್ತೆ. ಅದರ ಹೆಸರು ಬರೆದಿದ್ದಾರೆ ಕೆಳಗಡೆ.
ಗಣೇಶ ಒಂದೇ ಥರ ಇರಲ್ಲ, ಎಷ್ಟೈತೆ? 8 ಥರ ಇರ್ತಾರೆ. ಅಷ್ಟ ಅಂದರೆ ಎಷ್ಟು? 8 ಅಲ್ವಾ? 2 3 4 5 6 7 8 7 8 ಕಾಮಿಡಿ ಮಾಡ್ತೀನಿ ನನ್ನ ಹತ್ರನೇ. ಚೆನ್ನಾಗೈತಲ್ವಾ? ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನನಗಿದು ಹೇಗಿದೆ, ಇಷ್ಟ ಆಯ್ತಾ ಅಂತ. ನೋಡೋಣ ಅಂತ ತಗೊಂಡಿದ್ದೆ. ದೇವ್ರ ಮನೆ ಮೇಲೆ ಖಾಲಿ ಇತ್ತು. ನಮಗೆ 10 ಹಾಕ್ಲಾ? ನೀನು 10 ಹಾಕೋಕ್ಕಾಗಲ್ಲ, ಅಪ್ಪ ಬಂತು ಹಾಕಿಸ್ತೀನಿ ಸುಮ್ಮನೆ. ಆ ಜಾಗ ಖಾಲಿ ಇತ್ತಲ್ಲ, ಅಲ್ಲಿ ಹಾಕಿದ್ರೆ ಚೆನ್ನಾಗಿರ್ಬೋದೇನೋ. ತೋರಣ ಏನೋ ಹಾಕೋಕ್ಕಾಗ್ತಿರ್ಲಿಲ್ಲ ದೇವ್ರ ಮನೆಗೆ. ಈ ಸೈಡ್ ಹಾಕ್ಬೋದಿತ್ತು ಒಂದು, ಅದೇ ಏನಾದರೂ ಅಷ್ಟು ಖಾಲಿ ಅನ್ನಿಸ್ತಿತ್ತು ಅಂದ್ಬಿಟ್ಟು ಇದೊಂದು ಬುಕ್ ಮಾಡಿದ್ದೆ. ಹಿಂಗೆ ಎಡ್ಕಲ್ಲ ಮಗನೇ ಅವೆಲ್ಲ. ಮಂಡೆಯಿಂದ ಅನೀಶಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ವಿಡಿಯೋಸ್ ಮಾಡಿರೋದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ನನಗೆ ಇದು ಆಗ್ತಾಯಿಲ್ಲ, ಲೇಟ್ ಆಗ್ತೈತೆ. ಸಾರಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.